Hi, hello everybody. Sumukha eSolutions ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. So today we'll be discussing about 10th and 11th November 2020 and it is related to these 2 days. I mean daily newspaper analysis and the MCQs. So as you all know friends, all these news inputs are taken and the MCQs are prepared basically from the main leading dailies like the Hindu, the Deccan Herald, Prajavani, Vijay Karnataka, and also we incorporate a lot of information from different various government websites also like the Press Information Bureau and the others. So without any delay, let us start the session. And also those who want the PDF or the PPT inputs pertaining to this session can please refer to the Blogspot and the Telegram link that is mentioned in the description. So let us start the session. So ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೋವ್ಯಾಕ್ಸಿನ್ SARS-CoV-2 ವಿರುದ್ಧ ಸಂಪೂರ್ಣ ವೈರಾಣು ಸಕ್ರಿಯ ಲಸಿಕೆಯಾಗಿದೆ ಅಂತ ಇದೆ ಸ್ಟೇಟ್ಮೆಂಟ್ ಎ ಅಲ್ಲಿ. ಹಾಗೂ ಸ್ಟೇಟ್ಮೆಂಟ್ ಬಿ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು 16 ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಕೋವ್ಯಾಕ್ಸಿನ್ ತುರ್ತು ಬಳಕೆಯ ಅನುಮೋದನೆಯನ್ನು ನೀಡಿದೆ ಅಂತ ಇದೆ. ಸೊ ಈ ಮೇಲ್ಕಂಡ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ನೀವು ಆಯ್ಕೆಗಳಲ್ಲಿ ನೀವು ಆಯ್ಕೆ ಮಾಡಬೇಕು. ಈ ಆಪ್ಷನ್ಗಳಲ್ಲಿ ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ, ಅಂದ್ರೆ ಮೇಲಿನ ಎರಡೂ ಹೇಳಿಕೆಗಳು ಕೂಡ ಸರಿ ಇಲ್ಲ. ಬೋತ್ ದಿ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಸೊ ಯಾತಕ್ಕೋಸ್ಕರ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಕೋವ್ಯಾಕ್ಸಿನ್ ಎಂಬುದು ಈ ಒಂದು SARS-CoV-2 ವಿರುದ್ಧ ಸಂಪೂರ್ಣ ಈ ಲಸಿಕೆ ಏನಿದೆ ಇದು ಸಂಪೂರ್ಣವಾಗಿರುವಂತಹ ಒಂದು ವೈರಾಣು ನಿಷ್ಕ್ರಿಯ ಲಸಿಕೆಯಾಗಿದೆ. ಇಟ್ ಇಸ್ ನಾಟ್ ಅ ಆಕ್ಟಿವ್ ವೈರಸ್ ವ್ಯಾಕ್ಸಿನ್. ಯು ಅಂಡರ್ಸ್ಟುಡ್? ಅದೊಂದು ವೈರನ್ ಆಕ್ಟಿವೇಟೆಡ್ ಲಸಿಕೆ ಅಲ್ಲ, ಅದು ನಿಷ್ಕ್ರಿಯವಾಗಿರುವಂತ ಲಸಿಕೆ. ಅದಲ್ಲದೆ ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆಯು 18 ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಕೋವ್ಯಾಕ್ಸಿನ್ ನ ತುರ್ತು ಬಳಕೆ ಅನುಮೋದನೆಯನ್ನು ನೀಡಿದೆ. ಇಟ್ ಇಸ್ ನಾಟ್ 16 years. ಸೊ ಹಾಗಾಗಿ ಈ ಎರಡೂ ಸ್ಟೇಟ್ಮೆಂಟ್ಸ್ ಗಳು ಕೂಡ ತಪ್ಪಾಗ್ತದೆ. ಸೊ ಇದು ಹೇಗೆ ನಮ್ಮ ನ್ಯೂಸ್ ಅಲ್ಲಿ ಬಂದಿದೆ, ಭಾರತ್ ಬಯೋಟೆಕ್ ನ ಕೋವ್ಯಾಕ್ಸಿನ್ಗೆ 3ನೇ ನವೆಂಬರ್ ರಂದು ವಿಶ್ವ ಆರೋಗ್ಯ ಸಂಸ್ಥೆಯು 18 ವರ್ಷ ಮತ್ತು ಮೇಲ್ಪಟ್ಟ ವಯಸ್ಸಿನ ವ್ಯಕ್ತಿಗಳಿಗೆ ಕೋವ್ಯಾಕ್ಸಿನ್ ನ ತುರ್ತು ಬಳಕೆಗೆ ಅದು ಅನುಮೋದನೆಯನ್ನು ನೀಡಿದೆ. ಅದೇ ರೀತಿ ಕೋವ್ಯಾಕ್ಸಿನ್ಗೆ ಸಂಬಂಧಿಸಿದ ಈ ಒಂದು ಲಸಿಕೆ ಏನಿದೆ ಇದು ಸಂಪೂರ್ಣ ವೈರಾಣು ನಿಷ್ಕ್ರಿಯ ಲಸಿಕೆಯಾಗಿದೆ. ಹಾಗೂ ಈ ವ್ಯಾಕ್ಸಿನ್ ಅನ್ನು ಭಾರತ್ ಬಯೋಟೆಕ್ ನ ಕೋವ್ಯಾಕ್ಸಿನ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದು ಪುಣೆಯ ಸಹಭಾಗಿತ್ವದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದಲ್ಲದೆ ಪ್ಲೀಸ್ ನೆನಪಿಡಿ, ಭಾರತದಲ್ಲಿ ಬಳಸಲಾಗುವ ಇತರ ಲಸಿಕೆಯಾದ ಕೋವಿಶೀಲ್ಡ್ ಅಂತ ಹೇಳಿದ್ರೆ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪೂನಾ ಮತ್ತು ಆಸ್ಟ್ರಾಜೆನೆಕಾ ಅವರ ಒಡಂಬಡಿಕೆಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂತಹ ಕೋವಿಶೀಲ್ಡ್ ಅಂತ ಇರುವಂತಹ ನಮ್ಮ ಲಸಿಕೆ ಇದು ಫೆಬ್ರವರಿಯಲ್ಲೇ ಅದಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯ ಅನುಮೋದನೆಯನ್ನು ಪಡೆದಿದೆ. ಈಗ ಈ ಎರಡನೇ ಪ್ರಶ್ನೆ. ಅದಲ್ಲದೆ ಹಿಂದುವಲ್ಲಿ ಇನ್ನೂ ಕೆಲವು ವಿಶೇಷಗಳಿವೆ. UK ಕೂಡ ಕೋವ್ಯಾಕ್ಸಿನ್ ಅನ್ನು ತನ್ನ ಲಿಸ್ಟ್ ಆಫ್ ವ್ಯಾಕ್ಸಿನ್ಸ್ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ. UK government has said that it will recognize vaccines on the World Health Organization's emergency use listing. So EUL ನ ಲಿಸ್ಟಿಂಗ್ ಅಲ್ಲಿ ಯಾವುದೆಲ್ಲ ವ್ಯಾಕ್ಸಿನ್ಗಳು ಉಂಟು ವಿಶ್ವ ಆರೋಗ್ಯ ಸಂಸ್ಥೆದು, ಸೊ ಆ ಪಟ್ಟಿಯಲ್ಲಿ ಇರುವಂತಹ ಎಲ್ಲ ಲಸಿಕೆಗಳನ್ನು ಕೂಡ UK ಗವರ್ಮೆಂಟ್ ಕೂಡ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಈಗ ಎರಡನೇ ಪ್ರಶ್ನೆ. ಯುರೋಪಿಯನ್ ಯೂನಿಯನ್ ಮತ್ತು ಜರ್ಮನಿಯ ಪರಿಸರ ಮತ್ತು ಪ್ರಕೃತಿ ಸಂರಕ್ಷಣೆ ಮತ್ತು ಪರಮಾಣು ಸುರಕ್ಷತೆ ಸಚಿವಾಲಯದ ಬೆಂಬಲದೊಂದಿಗೆ ತ್ಯಾಜ್ಯ ನಿರ್ವಹಣೆ ಯೋಜನೆಗೆ ಕರ್ನಾಟಕದ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ? Which city from Karnataka has been selected for waste management project supported by the European Union and the German Ministry of Environment and Nature Conservation and Nuclear Safety? And here the right answer is option C, that is ನಮ್ಮ ರಾಜಧಾನಿ ಆಗಿರುವಂತ ಬೆಂಗಳೂರು. ಸೊ ಇಲ್ಲಿ ನಾವು ನೋಡಬಹುದು, ಇದು 10ನೇ ನವೆಂಬರ್ಗೆ ಬಂದಂತಹ ಒಂದು ಸುದ್ದಿ. So Bengaluru is one of the 5 cities that is selected for a waste management program or the NAMA project. How it is supported by the European Union and the German Federal Ministry of Environment and Nature Conservation and Nuclear Safety. ಸೊ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಿಸಿದ ನಾಮಾ ಪ್ರಾಜೆಕ್ಟ್ ಅಂದ್ರೆ ಏನು? ಅದರಲ್ಲಿ ಬೆಂಗಳೂರನ್ನು ಅವರು ಆಯ್ಕೆ ಮಾಡಿದ್ದಾರೆ. ಭಾರತದಲ್ಲಿ 5 ನಗರಗಳನ್ನು ಆಯ್ಕೆ ಮಾಡಿದ್ದಾರೆ. 5 ನಗರಗಳು ಯಾವುದು ಅಂತ ಹೇಳಿದ್ರೆ ಗೋವಾ, ತಿರುಚಿರಾಪಳ್ಳಿ, ವಾರಣಾಸಿ, ನಾರ್ತ್ ಡೆಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ನಮ್ಮ ಬೆಂಗಳೂರು. ಸೊ ಈ ನಾಮಾ ಪ್ರಾಜೆಕ್ಟ್ ಅಂದ್ರೆ ಏನು? ನಾಮಾ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ದ ನ್ಯಾಷನಲಿ ಅಪ್ರೋಪ್ರಿಯೇಟ್ ಮಿಟಿಗೇಷನ್ ಆಕ್ಷನ್ ಸಪೋರ್ಟ್ ಪ್ರಾಜೆಕ್ಟ್, ಅಂದ್ರೆ ರಾಷ್ಟ್ರೀಯವಾಗಿ ಸೂಕ್ತವಾದ ಉಪಶಮನ ಕ್ರಮಗಳ ಬೆಂಬಲ ಯೋಜನೆ. ಸೊ ಈ ಯೋಜನೆಯಡಿಯಲ್ಲಿ ಬೆಂಗಳೂರು ಹಾಗೂ ಇತರ ಆಯ್ಕೆಗೊಂಡಂತಹ ಈ ಒಂದು ಒಟ್ಟು 5 ನಗರಗಳೇನಿದೆ
ಅವುಗಳು ತಮ್ಮ ಒಂದು ರೀತಿಯ ಘನತ್ಯಾಜ್ಯವನ್ನು ಯಾವ ರೀತಿಯಾಗಿ ಲೋ ಕಾರ್ಬನ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜೀಸ್ಗಳ ಮೂಲಕ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ರಾನ್ಸಿಷನ್ ಮಾಡಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಒಂದು ವ್ಯವಸ್ಥೆಯನ್ನು ಅಥವಾ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಮ್ಮ ಬೆಂಗಳೂರು ಕೂಡ ಆಯ್ಕೆಗೊಂಡಿದೆ. ದ ಪ್ರಾಜೆಕ್ಟ್ ಏಮ್ಸ್ ಟು ಪ್ರೊವೈಡ್ ಟೆಕ್ನಿಕಲ್ ಅಂಡ್ ಫೈನಾನ್ಷಿಯಲ್ ಸಪೋರ್ಟ್ ಟು ದ BBMP for setting up new plants and revamping of existing material recovery facilities, the compost facilities and the biomethanation plants. ಅಂದ್ರೆ ಈ ಎಲ್ಲ ಘನತ್ಯಾಜ್ಯಕ್ಕೆ ಸಂಬಂಧಿಸಿದಾಗೆ ಕಡಿಮೆವಾಗಿ ಅಂದ್ರೆ ಪರಿಸರ ಮಾಲಿನ್ಯಗೊಳ್ಳದಂತಹ ರೀತಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿ ಈ ರೀತಿ ಇದ್ದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನು ಬಹಳಷ್ಟು ಅಪ್ಗ್ರೇಡ್ ಮಾಡಿಕೊಂಡು ನಾವೀನ್ಯತೆಯಿಂದ ಈ ಒಂದು ಸಾಲಿಡ್ ವೇಸ್ಟ್ ಅನ್ನು ಯಾವ ರೀತಿಯಾಗಿ ನಾವು ಸಮರ್ಪಕವಾಗಿ ಅದನ್ನು ಟ್ರಾನ್ಸಿಷನ್ ಮಾಡಬಹುದು ಅಥವಾ ಸರಿಯಾದ ರೀತಿಯಲ್ಲಿ ಅದನ್ನು ನಾವು ಡಿಗ್ರೇಡ್ ಮಾಡಬಹುದು ಅಂತ ಹೇಳುವಂತ ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಮ್ಮ ಬೆಂಗಳೂರು ಕೂಡ ಆಯ್ಕೆಗೊಂಡಿದೆ. ಸೊ ನಾಮಾ ಪ್ರಾಜೆಕ್ಟ್ ಅಂತ ಹೇಳಿಬಿಟ್ಟು ನ್ಯಾಷನಲಿ ಅಪ್ರೋಪ್ರಿಯೇಟ್ ಮಿಟಿಗೇಷನ್ ಆಕ್ಷನ್ ಸಪೋರ್ಟ್ ಪ್ರಾಜೆಕ್ಟ್, ರಾಷ್ಟ್ರೀಯವಾಗಿ ಸೂಕ್ತವಾದ ಉಪಶಮನ ಕ್ರಮಗಳ ಬೆಂಬಲ ಯೋಜನೆ. ಈಗ ಮೂರನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯ ಮುಂದಿನ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಆರ್ ಹರಿಕುಮಾರ್. ಸೊ ಇಲ್ಲಿ ನಾವು ನೋಡಬಹುದು ವೈಸ್ ಅಡ್ಮಿರಲ್ ಆರ್ ಹರಿಕುಮಾರ್ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ನೆಕ್ಸ್ಟ್ the 25th chief of the Indian Navy. He will take over on November 30th when the incumbent Admiral Karambir Singh will retire from service. ಸೊ ನಮ್ಮ ಕರೆಂಟ್ ಪಡೆಗಳ ಅಂದ್ರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರ ಇಲ್ಲಿ ವಿವರಗಳಿದೆ. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಇಸ್ ಜನರಲ್ ಬಿಪಿನ್ ರಾವತ್, ಚೀಫ್ ಆಫ್ ಆರ್ಮಿ ಸ್ಟಾಫ್ ಇಸ್ ಜನರಲ್ ಮನೋಜ್ ಮುಕುಂದ್ ನಾರವಾಣೆ, ಚೀಫ್ ಆಫ್ ದಿ ಏರ್ ಸ್ಟಾಫ್ ಇಸ್ ಏರ್ ಚೀಫ್ ಮಾರ್ಷಲ್ VR ಚೌಧರಿ ಅಂಡ್ ಚೀಫ್ ಆಫ್ ದ ನೇವಲ್ ಸ್ಟಾಫ್ ಈಸ್ ಅಡ್ಮಿರಲ್ ಕರಂಬೀರ್ ಸಿಂಗ್. ಈಗ ಕರ್ನಾಟಕ ರಾಜ್ಯ ಶಾಸಕಾಂಗದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಯಾರು? ಹೂ ಇಸ್ ದ ಕರೆಂಟ್ ಚೇರ್ಮನ್ ಆಫ್ ದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಆಫ್ ದ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಚರ್ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ರಾಮಲಿಂಗಾರೆಡ್ಡಿ. ಸೊ ಇದರ ಬಗ್ಗೆ ತುಂಬಾ ದೀರ್ಘವಾದಂತಹ ವಿವರಗಳನ್ನು ಹಿಂದಿನ ಒಂದು ನಮ್ಮ ವಿಡಿಯೋಗಳಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೇನೆ. ಸೊ ಇದರ ಬಗ್ಗೆ ವಿವರಣೆಯನ್ನು ಕೂಡ ನಾವು ಡೀಟೇಲ್ ಆಗಿ ಕೊಟ್ಟಿದ್ದೇವೆ. ಸೊ ಕರ್ನಾಟಕ ಸ್ಟೇಟ್ ಲೆಜಿಸ್ಲೇಟರ್ನ ಕರೆಂಟ್ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರಾಗಿ ರಾಮಲಿಂಗಾರೆಡ್ಡಿ ಅವರು ಹಾಗೂ ಇವರನ್ನು ಒಳಗೊಂಡು 19 ಸದಸ್ಯರು ಇದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಹಾಗೂ ನಮ್ಮ ಕೇಂದ್ರ ಮಟ್ಟದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇರುವಂತಹ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಅಧ್ಯಕ್ಷರು ಅಧೀರ್ ರಂಜನ್ ಚೌಧರಿ ಅವರಾಗಿರ್ತಾರೆ. ಹೆಚ್ಚಾಗಿ ಅಪೋಸಿಷನ್ ನ ಲೀಡರ್ಸ್ ಅಥವಾ ಅಪೋಸಿಷನ್ ನಿಂದ ಇದಕ್ಕೆ ಮುಖ್ಯಸ್ಥರಾಗಿ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಪರಿಪಾಠ ನಮ್ಮಲ್ಲಿ ಬೆಳೆದು ಬಂದಿದೆ. ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ವಿಷಯ. ರಾಮಲಿಂಗಾರೆಡ್ಡಿ ಅಧ್ಯಕ್ಷತೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಹಲವಾರು ಕ್ಷೇತ್ರಗಳಲ್ಲಿ ಕೆಲವೆಲ್ಲ ಒಂದು ರೀತಿಯ ಲೋಪಗಳನ್ನು ತಮ್ಮ ವರದಿಗಳಲ್ಲಿ ಅದು ಗುರುತಿಸಿಕೊಂಡಿದೆ. ಅಂದ್ರೆ ಆರೋಗ್ಯ ಇಲಾಖೆ ಔಷಧಿ ಮತ್ತು ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿನ ಅವ್ಯವಹಾರ, ವಿಶ್ವವಿದ್ಯಾನಿಲಯಗಳ ಬೋಧಕರ ನೇಮಕಾತಿಯಲ್ಲಿನ ನಿಯಮಗಳ ಉಲ್ಲಂಘನೆ ಹಾಗೂ ಇತರೆ ವಿಷಯಗಳಲ್ಲಿ. ಸೊ ಈ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಅಂತ ಹೇಳಿದ್ರೆ ಇದು ಫಸ್ಟ್ ಸೆಟಪ್ ಆಗಿರುವಂತದ್ದು 1921 ನಲ್ಲಿ ನಮ್ಮ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಒಂದು ಪ್ರೊವಿಷನ್ಸ್ ನ ಅನ್ವಯ. ಹಾಗೆ ಇದರ ಮುಖ್ಯ ಉದ್ದೇಶ ವಾರ್ಷಿಕವಾಗಿರುವಂತಹ ಒಂದು ಆಡಿಟ್ ರಿಪೋರ್ಟ್ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅವರ ಆನ್ಯುಯಲ್ ಆಡಿಟ್ ರಿಪೋರ್ಟ್ ಅನ್ನು ಸರಿಯಾದ ರೀತಿಯಲ್ಲಿ ಎಕ್ಸಾಮಿನ್ ಮಾಡುವಂಥದ್ದು. ಪ್ರಸಕ್ತ ಕೇಂದ್ರದಲ್ಲಿ ಇದರಲ್ಲಿ 22 ಸದಸ್ಯರನ್ನು ಇದು ಒಳಗೊಂಡಿದೆ. ಅದರಲ್ಲಿ 15 ಲೋಕಸಭಾದಿಂದ ಮತ್ತು 7 ಮಂದಿ ರಾಜ್ಯಸಭಾದಿಂದ. ದ ಟರ್ಮ್ ಆಫ್ ಆಫೀಸ್ ಆಫ್ ದ ಮೆಂಬರ್ಸ್ ಇಸ್ 1 year ಅಂಡ್ ಅ ಮಿನಿಸ್ಟರ್ ಕೆನ್ ನಾಟ್ ಬಿ ಎಲೆಕ್ಟೆಡ್ ಆಸ್ ಅ ಮೆಂಬರ್ ಆಫ್ ದ ಕಮಿಟಿ. ಇದನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸಚಿವರು ಈ ಒಂದು ಸಮಿತಿಯ ಸದಸ್ಯರಾಗಿ ಆಯ್ಕೆಗೊಳ್ಳಲಿಕ್ಕೆ ಅವಕಾಶ ಇಲ್ಲ. ಹಾಗೂ ಹೆಚ್ಚಾಗಿ 1967ರಿಂದ ಚೇರ್ಮನ್ ಆಫ್ ದ ಕಮಿಟಿ ಇಸ್ ಸಿಲೆಕ್ಟೆಡ್ ಇನ್ವೇರಿಯಬ್ಲಿ ಫ್ರಮ್ ದ ಆಪೋಸಿಷನ್. ಸೊ ವಿರೋಧ ಪಕ್ಷದ ಒಂದು ಸದಸ್ಯರಿಂದಲೇ ಹೆಚ್ಚಾಗಿ ಈ ಸಮಿತಿಗಳಿಗೆ ಅಧ್ಯಕ್ಷರನ್ನು ನೇಮಕ ಮಾಡುತ್ತದೆ. 5ನೇ ಪ್ರಶ್ನೆ, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಬಾಷ್ಪೀಕರಣ ಅಥವಾ ಆವಿಯಾಗುವ ನಂತರ ಶೇಖರಣೆಯ ಮಾದರಿಗಳನ್ನು ವಿಶ್ಲೇಷಿಸುವ ಮೂಲಕ ಯಾವ ವಸ್ತುವಿನಲ್ಲಿ ಕಲಬೆರಕೆ ಇರುವಿಕೆಯನ್ನು ಪತ್ತೆ ಹಚ್ಚಲು ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ವಿಧಾನವನ್ನು ಅಭಿವೃದ್ಧಿಪಡಿಸಿದೆ ಅಂತ ಇದೆ. ಸೊ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಹ್ಯಾಸ್ ಡೆವಲಪ್ಡ್ a low cost and effective method to detect the presence of adulterant in which substance by analyzing the deposition patterns after evaporation anta ide. So here the right answer is option C, that is option B, that is halu, that is milk. So Indian Institute of Science ನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ವಿಜ್ಞಾನಿಗಳಾದ ಸುಷ್ಮಿತಾ ದಾಸ್ ಮತ್ತು ಅವರ ವಿದ್ಯಾರ್ಥಿ ವೀರಕೇಶ್ವರ್ ಕುಮಾರ್ ಇವರು ಹಾಲಿನಲ್ಲಿ ನೀರಿನ ಕಲಬೆರಕೆ ಮತ್ತು ಇತರ
ಕಲಬೆರಕೆ ವಸ್ತುಗಳನ್ನು ಪತ್ತೆ ಮಾಡಲು ಹನಿಯನ್ನು ಆವಿಯಾಗಿಸುವ ವಿಧಾನವನ್ನು ಪರಿಚಯಿಸಿದ್ದಾರೆ. ಅಂದ್ರೆ ಹಾಲನ್ನು ಆವಿಗೊಳ್ಳುವಂತಹ ಸಂದರ್ಭದಲ್ಲಿ ಆ ಆವಿಯ ಮೂಲಕ ಕರಗದೆ ಇರುವಂತಹ ಘನ ಪದಾರ್ಥದ ಉಳಿಯುವಿಕೆಯ ಪ್ಯಾಟರ್ನ್ ಅಥವಾ ಅದರ ಒಂದು ಮಾದರಿಯ ಆಧಾರದ ಮೇಲೆ ಅದರಲ್ಲಿ ಕಲಬೆರಕೆಯ ಅಂಶವನ್ನು ಪತ್ತೆ ಹಚ್ಚುವಂತಹ ಒಂದು ಕ್ರಮ. ಸೊ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ತಿದೆ ನೋಡಿ. ಶುದ್ಧ ಹಾಲನ್ನು ಈ ರೀತಿಯಾಗಿ ಆವಿಗೊಳಿಸಿದಾಗ ಇಲ್ಲಿ ಡೆಪಾಸಿಷನ್ ಪ್ಯಾಟರ್ನ್ಸ್ ಈ ರೀತಿ ನೋಡಿ, ಒಂದು ರೀತಿ ಸಾಂದ್ರತೆಯಿಂದ ಕೂಡಿರ್ತದೆ, ಒಂದು ಸ್ಟ್ರಕ್ಚರಲ್ ಪ್ಯಾಟರ್ನ್ ಇಲ್ಲಿ ಫಾರ್ಮೇಶನ್ ಆಗಿರ್ತದೆ. ಅದೇ ನೀರು ಬೆರೆಸಿದ ಹಾಲು ಅಂತ ಹೇಳಿದ್ರೆ ನೋಡಿ, ಈ ರೀತಿಯಾಗಿ ಒಂಥರ ಸ್ಪ್ರೆಡ್ ಔಟ್ ಆಗಿ ಅದು ಡೆಪಾಸಿಷನ್ ಪ್ಯಾಟರ್ನ್ಸ್ ಉಂಟಾಗ್ತದೆ. ಅದೇ ರೀತಿ ಯೂರಿಯಾದಿಂದ ಮಿಶ್ರಿತ ಹಾಲು ಅಂತ ಹೇಳಿದ್ರೆ ಈ ರೀತಿ ಮಾಡ್ಯೂಲ್ಸ್ಗಳು ಸಣ್ಣ 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 ಬುಕ್ಕೆಗಳ ರೀತಿಯಲ್ಲಿ ಅದು ಗೋಚರಿಸ್ತದೆ. ಸೊ ಹಾಗಾಗಿ ಇದು ಬಹಳಷ್ಟು ಸಿಂಪಲ್ ಟೆಕ್ನಿಕ್. ಹಾಲಿನಲ್ಲಿ ಈ ರೀತಿ ಇವಾಪರೇಷನ್ ಆದ ನಂತರ ಆಗುವಂತ ಒಂದು ಡೆಪಾಸಿಷನ್ ಪ್ಯಾಟರ್ನ್ಸ್ ನ ಆಧಾರದಲ್ಲಿ ಕಲಬೆರಕೆಯನ್ನು ಪತ್ತೆ ಹಚ್ಚುವಂತ ಒಂದು ವಿಧಾನ. 6ನೇ ಪ್ರಶ್ನೆ, ಬಿರ್ಸಾ ಮುಂಡಾ ಅವರ ಜನ್ಮದಿನದಂದು ಯಾವ ಭಾರತೀಯ ರಾಜ್ಯ ಅಸ್ತಿತ್ವಕ್ಕೆ ಬಂದಿತು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಜಾರ್ಖಂಡ್. ಸೊ ಯಾಕೆ ಇದು ವಿಷಯ ಬಂತು? ಯಾಕಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಒಂದು ಪ್ರಕಟಣೆ ಇದೆ. ದ ಯೂನಿಯನ್ ಕ್ಯಾಬಿನೆಟ್ ಆನ್ ವೆನ್ಸ್ಡೇ ಅಪ್ರೂವ್ಡ್ ದ ಡಿಕ್ಲರೇಷನ್ ಆಫ್ November 15 ಆಸ್ ದ ಜನಜಾತಿಯ ಗೌರವ್ ದಿವಸ್ ಟು ರಿಮೆಂಬರ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಟ್ರೈಬಲ್ ಫ್ರೀಡಮ್ ಫೈಟರ್ಸ್. ಬಾರಿ ವಿಶೇಷವಾಗಿರುವಂತಹ ಒಂದು ಡಿಕ್ಲರೇಷನ್ ಇದು. ಸೊ ಯೂನಿಯನ್ ಕ್ಯಾಬಿನೆಟ್ ನವೆಂಬರ್ 15ರಂದು ಜನಜಾತಿಯ ಗೌರವ್ ದಿವಸ್ ಅಂದ್ರೆ ಬುಡಕಟ್ಟುಗಳಿಗೆ ಗೌರವ ಕೊಡುವಂತ ದಿನ ಅಂತ ಹೇಳಿಬಿಟ್ಟು ಇಡೀ ನಮ್ಮ ದೇಶದ ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಂಬಂಧಿಸಿದ ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನು ಒಂದು ಸ್ಮರಿಸುವ ಸಲುವಾಗಿ 15 ನವೆಂಬರ್ ಅನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ಎಲ್ಲರ ಪೈಕಿ ಭಗವಾನ್ ಬಿರ್ಸಾ ಮುಂಡಾ ಅಂತ ಹೇಳುವಂತ ಈ ಒಂದು ಬುಡಕಟ್ಟು ನಾಯಕ ಬಹಳಷ್ಟು ಇದರಲ್ಲಿ ಫೇಮಸ್ ಆಗಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಬರ್ತ್ ಆನಿವರ್ಸರಿ ದಟ್ ಇಸ್ ಆನ್ 15th ನವೆಂಬರ್, ಆ ದಿನದಂದು ಜನಜಾತಿಯ ಗೌರವ್ ದಿವಸ್ ಅಥವಾ ಬುಡಕಟ್ಟು ಗೌರವ ದಿನ ಅಂತ ಹೇಳುವಂತಹ ದಿನವನ್ನು ಆಚರಿಸಲಿಕ್ಕೆ ಕೇಂದ್ರ ಕ್ಯಾಬಿನೆಟ್ ಅಪ್ರೂವಲ್ ಅನ್ನು ಕೊಟ್ಟಿದೆ. ಆಸ್ November 15th is celebrated as the ಜನಜಾತಿಯ ಗೌರವ್ ದಿವಸ್, ಬುಡಕಟ್ಟುಗಳ ಗೌರವ ದಿನ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಹಾಗೆಯೇ ಜಾರ್ಖಂಡ್ನ ಇವತ್ತು ಬಿಹಾರದಿಂದ ಅದು ಕಾರ್ವ್ ಔಟ್ ಆಗ್ಲಿಕ್ಕೆ 15th ನವೆಂಬರ್ 2000ಗೆ ಕೂಡ 15th ನವೆಂಬರ್ 2000 ರಂದು ಜಾರ್ಖಂಡ್ ರಾಜ್ಯವು ಬಿಹಾರದಿಂದ ಅದು ಅಫಿಷಿಯಲ್ ಆಗಿ ಅದು ಡಿಕ್ಲೇರ್ ಆಯಿತು. ಅಂಡ್ ದಟ್ ಈಸ್ ಆಲ್ಸೋ it has been officially came into existence on the same Birsa Munda's birth anniversary. ಓಕೆ, ಸೊ ಇದಕ್ಕೆ ಬಹಳಷ್ಟು ಒಂದು ಸಾಮ್ಯತೆ ಇದೆ ಈ ಎರಡೂ ದಿನಗಳಲ್ಲೂ ಕೂಡ. ಸೊ ಜಾರ್ಖಂಡ್ ಕೂಡ ತುಂಬಾನೇ ಬುಡಕಟ್ಟು ಸಮೂಹಗಳನ್ನು ಹೊಂದಿರುವಂತ ಸರಿಸುಮಾರು 32 ಬುಡಕಟ್ಟು ಸಮೂಹಗಳ ಒಂದು ಪಾಪ್ಯುಲೇಷನ್ಗಳನ್ನು ಆ ರಾಜ್ಯ ಹೊಂದಿದೆ. ಲೈಕ್ ದ ಮುಂಡಾಸ್, ದ ಕೋಲ್ಸ್, ದ ಸಂತಲ್ಸ್, ದ ಒರಾನ್, ದ ಕೋಂಡ್, ಅಸುರ್, ಗೋಂಡ್. ಸೊ ಸೆಂಟ್ರಲ್ ಝೋನ್ ನಲ್ಲಿ ಬರುವಂತಹ ಹೆಚ್ಚಿನ ಬುಡಕಟ್ಟು ಸಮೂಹಗಳ ಒಂದು ಭಾಗ ಜಾರ್ಖಂಡ್ ನಲ್ಲೂ ಕೂಡ ನಾವು ಕಾಣಬಹುದು. ಸೊ ಮುಂಡಾ ರೆಬೇಲಿಯನ್ ಅಂತ ಹೇಳುವಂತ ಈ ಒಂದು ಚಳುವಳಿಯನ್ನು ನಾವೆಲ್ಲರೂ ಟ್ರೈಬಲ್ ಮೂವ್ಮೆಂಟ್ಗಳಲ್ಲಿ ಕೇಳಿರ್ತೇವೆ. ಸೊ ಟ್ರೈಬಲ್ ಅಥವಾ ಬುಡಕಟ್ಟು ಚಳುವಳಿಗೆ ಸಂಬಂಧಿಸಿದಾಗೆ ಮುಂಡಾ ರೆಬೇಲಿಯನ್ ತುಂಬಾನೇ ಒಂದು ಫೇಮಸ್. ಹಾಗೂ ಇದು ಬಿರ್ಸಾ ಮುಂಡಾ ಅವರಿಂದಲೇ ಇದು ಶುರುವಾಗಿರುವಂತಹ ಒಂದು ರೆಬೇಲಿಯನ್ 1899-1900 ಆ ಕಾಲದಲ್ಲಿ. ಹಾಗೂ ಇದರ ಉದ್ದೇಶ ಇಷ್ಟೇ, ಈ ಚಳುವಳಿಯ ಮುಖ್ಯ ಉದ್ದೇಶ ಬ್ರಿಟಿಷರು ಏನು ನಮ್ಮ ಬುಡಕಟ್ಟು ಸಮೂಹದವರನ್ನು ಬುಡಕಟ್ಟುಗಳನ್ನು ತಮ್ಮ ಒಂದು ಸಾಂಪ್ರದಾಯಿಕ ಒಂದು ಲ್ಯಾಂಡ್ ಸಿಸ್ಟಮ್ ಅಥವಾ ಅವರ ಪಾಲಿಸಿಗಳಿಂದ ಅವರಿಂದ ವಂಚಿತ ಮಾಡ್ತಾ ಇದ್ರು ಮತ್ತು ಬಹಳಷ್ಟು ಎಕ್ಸ್ಪ್ಲಾಯಿಟೇಷನ್ಗಳನ್ನು ಏನ್ ಮಾಡ್ತಾ ಇದ್ರು ಅದರ ವಿರುದ್ಧವಾಗಿ ನಡೆದಂತಹ ಒಂದು ಚಳುವಳಿ. 7ನೇ ಪ್ರಶ್ನೆ, ಈ ಅಮೃತ್ ವೆಬ್ ಪೋರ್ಟಲ್ ಡ್ಯಾಶ್ ಮಾಹಿತಿಯನ್ನು ಒದಗಿಸ್ತದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ವಿದ್ಯುತ್ ವಾಹನಗಳು. ಓಕೆ, ಸೊ ಇಟ್ ಗಿವ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಅಬೌಟ್ ದ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇದು ಕೂಡ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಲ್ಲಿ ಬಂದಿರುವಂತಹ ಮಾಹಿತಿ. ಇಂಡಿಯಾ ಟುಡೇ ಲಾಂಚ್ ದ ಇ ಅಮೃತ್. ಇಟ್ ಈಸ್ ಬೇಸಿಕಲಿ ಒಂದು ವೆಬ್ ಪೋರ್ಟಲ್ ಅದು. ಹಾಗೂ ಇದನ್ನು ವೆಬ್ ಪೋರ್ಟಲ್ ಆನ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆಟ್ ದಿ ಆನ್ ಗೋಯಿಂಗ್ COP ಸಮಿಟ್ ಇನ್ ಗ್ಲಾಸ್ಗೋ UK. ಸೊ ಇದು ಬಾರಿ ವಿಶೇಷ. ಗ್ಲಾಸ್ಗೋ ಅಲ್ಲಿ ನಡೆದಂತ ಕನ್ವೆನ್ಷನ್ ಆಫ್ ಪಾರ್ಟೀಸ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26 ಏನು ನಡೆದಿತ್ತು ಅಲ್ಲಿ ಭಾರತ ಈ ಅಮೃತ್ ಅಂತ ಹೇಳುವಂತ ಒಂದು ವೆಬ್ ಪೋರ್ಟಲ್ ಅನ್ನು ಲಾಂಚ್ ಮಾಡಿತು. ಸೊ ಇದು ಇಟ್ ಈಸ್ ಡೆವಲಪ್ ಬೈ ನೀತಿ ಆಯೋಗ್ ಇನ್ ಕೊಲಾಬರೇಷನ್ ವಿತ್ ದ UK ಗವರ್ಮೆಂಟ್. ಹಾಗೂ ಈ ಅಮೃತ್ ಈ ವೆಬ್ ಪೋರ್ಟಲ್ ನ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ವಿದ್ಯುತ್ ವಾಹನಗಳ ಬಗ್ಗೆ ಇಟ್ಸ್ ಅ ಒನ್ ಸ್ಟಾಪ್ ಡೆಸ್ಟಿನೇಷನ್. ಅಂದ್ರೆ ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ಲಭ್ಯ ಇರ್ತದೆ. ಅಂದ್ರೆ ಅದ್ರ ಬಗ್ಗೆ ಇರುವಂತಹ ಕೆಲವೆಲ್ಲ ನಕಾರಾತ್ಮಕ ಮಾಹಿತಿಯನ್ನು ಕ್ಲಿಯರ್ ಮಾಡಲಿಕ್ಕೆ ಆ ಪೋರ್ಟಲ್ ನಲ್ಲಿ ಬೇಕಾದಂತ
ವಿಷಯಗಳು ಅಲ್ಲಿ ಲಭ್ಯ ಇದೆ. ಹಾಗೂ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅನ್ನು ಯಾವ ರೀತಿಯಾಗಿ ಅಡಾಪ್ಷನ್ ಮಾಡಬಹುದು, ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಮೇಂಟೆನೆನ್ಸ್ ಕಾಸ್ಟ್ ತುಂಬಾನೇ ಇದು, ಅದರ ಬ್ಯಾಟ್ರಿ ಹೋದ್ರೆ ಹೋಯ್ತು, ಹಾಗೆ ನಾನಾ ರೀತಿಯ ವದಂತಿಗಳೆಲ್ಲ ಅದರ ಬಗ್ಗೆ ಏನಿದ್ದಾವೆ. ಸೊ ಅದನ್ನು ದೂರಪಡಿಸಲಿಕ್ಕೆ ಈ ಅಮೃತ್ ಅಂತ ಹೇಳುವಂತಹ ಪೋರ್ಟಲ್ ಇದರದೆಲ್ಲದರ ಬಗ್ಗೆ ಇರುವಂತಹ ಕೆಟ್ಟ ಅಥವಾ ಒಂದು ಏನು ಕೆಟ್ಟ ಕಲ್ಪನೆಗಳೇನಿದೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಗ್ಗೆ, ಅದರ ಬಗ್ಗೆ ಸರಿಯಾದ ರೀತಿಯ ಮಾಹಿತಿಯನ್ನು ಕೊಡ್ಲಿಕ್ಕೆ ಇದು ವ್ಯವಸ್ಥೆ ಮಾಡುವಂಥದ್ದು. ಅದರ ಪರ್ಚೇಸ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಇರ್ಬೋದು, ಪಾಲಿಸಿಗಳಿರ್ಬೋದು, ಅದಕ್ಕೆ ಸಿಗುವಂತಹ ಸಬ್ಸಿಡೀಸ್ಗಳಿರ್ಬೋದು. ಸೊ ಇಲ್ಲೆಲ್ಲದರ ಬಗ್ಗೆ ಅದು ಮಾಹಿತಿಯನ್ನು ಕೊಡ್ತದೆ. 8ನೇದು, ಅಫ್ಘಾನಿಸ್ತಾನದ ಕುರಿತು ದೆಹಲಿ ಪ್ರಾದೇಶಿಕ ಭದ್ರತಾ ಸಂವಾದದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಅಜಿತ್ ದೋವಲ್. ಸೊ ಇವರು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅಂತ ಹೇಳಿಬಿಟ್ಟು. ಸೊ ಡೆಲ್ಲಿ ರೀಜನಲ್ ಸೆಕ್ಯೂರಿಟಿ ಡಯಲಾಗ್ ಆನ್ ಅಫ್ಘಾನಿಸ್ತಾನ್, ಅದು 10ನೇ ನವೆಂಬರ್ ಅಲ್ಲಿ ಅದು ಇಟ್ ಟುಕ್ ಪ್ಲೇಸ್ ಆನ್ 10th ನವೆಂಬರ್. ಹಾಗೂ ದ ಮೀಟಿಂಗ್ ವಾಸ್ ಅಟೆಂಡೆಡ್ ಬೈ ರಷ್ಯಾ, ಇರಾನ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ತಜಾಕಿಸ್ತಾನ್, ಟರ್ಕ್ಮೆನಿಸ್ತಾನ್ ಅಂಡ್ ಉಜ್ಬೇಕಿಸ್ತಾನ್. ಚೈನಾ ಮತ್ತು ಪಾಕಿಸ್ತಾನ್ ಅದರಲ್ಲಿ ಅಟೆಂಡ್ ಆಗಿಲ್ಲ. ಸೊ ಡೆಲ್ಲಿ ಡಿಕ್ಲರೇಷನ್ ಆದ ನಂತರ, ಡೆಲ್ಲಿ ಡಿಕ್ಲರೇಷನ್ issued after the meeting called for collective cooperation against terrorism and drug trafficking in the region and expressed concern over the deteriorating socio-economic and humanitarian situation in Afghanistan and underlined the need to improve urgent humanitarian assistance to the people of Afghanistan. ಸೊ ಈ ಒಂದು ಡೆಲ್ಲಿ ರೀಜನಲ್ ಸೆಕ್ಯೂರಿಟಿ ಡಯಲಾಗ್ ಅಫ್ಘಾನಿಸ್ತಾನದಲ್ಲಿ ಏನು ನಡೆಯಿತು, ಸೊ ಇದನ್ನು ನಮ್ಮ ಅಜಿತ್ ದೋವಲ್ ಅಂತ ಹೇಳುವಂತ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅದರಲ್ಲಿ ಪಾಲ್ಗೊಂಡಿದ್ರು. ಸೊ ಇದರ ಮೂಲಕ ಡೆಲ್ಲಿ ಡಿಕ್ಲರೇಷನ್ ಅಂತ ಹೇಳಿ ಒಂದು ಡಿಕ್ಲರೇಷನ್ ಅನ್ನು ಅವ್ರು ಪಾಸ್ ಮಾಡ್ತಾರೆ. ಸೊ ಇದರ ಮೂಲಕ ಸಾಮೂಹಿಕವಾದಂತಹ ಸಹಕಾರ ಯಾವುದರ ವಿರುದ್ಧ, ಟೆರರಿಸಂ, ಭಯೋತ್ಪಾದನೆ ಮತ್ತು ಡ್ರಗ್ ಟ್ರಾಫಿಕಿಂಗ್ಗೆ ಸಂಬಂಧಿಸಿದಾಗೆ. ಸೊ ಅದರಲ್ಲಿ ಚೈನಾ ಮತ್ತು ಪಾಕಿಸ್ತಾನ್ ಅದರಲ್ಲಿ ಭಾಗವಹಿಸಿರಲಿಲ್ಲ. 9ನೇ ಪ್ರಶ್ನೆ, ಭಾರತವು ಯಾವ ದೇಶದ ಸೇನಾ ಮುಖ್ಯಸ್ಥರಿಗೆ ಜನರಲ್ ಗೌರವವನ್ನು ನೀಡಿದೆ? ಇಂಡಿಯಾ ಕನ್ಫರ್ಡ್ ದ ಆನರರಿ ರ್ಯಾಂಕ್ ಆಫ್ ಜನರಲ್ ಆನ್ ಆರ್ಮಿ ಚೀಫ್ ಆಫ್ ವಿಚ್ ಕಂಟ್ರಿ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಈಸ್ ನೇಪಾಲ್. ಸೊ ಇದೊಂದು ಸಾಂಪ್ರದಾಯಿಕವಾಗಿರುವಂತಹ ವ್ಯವಸ್ಥೆ, ವೇರ್ ದ 2 countries confer the honorary rank of general on each other's army chief. ಸೊ ನಮ್ಮ ದೇಶದ it is a customary practice followed by both the countries. Nepali Army Chief General Prabhu Ram Sharma on Wednesday was conferred the honorary rank of General of Indian Army by the President Ram Nath Kovind at ceremony at the Rashtrapati Bhavan. ಸೊ ನಮ್ಮ ದೇಶ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನೇಪಾಳ ಆರ್ಮಿ ಚೀಫ್ ಜನರಲ್ ಆಗಿರುವಂತ ಪ್ರಭು ರಾಮ್ ಶರ್ಮಾ ಅವರಿಗೆ ಈ ಒಂದು ಆನರರಿ ರ್ಯಾಂಕ್ ಆಫ್ ಜನರಲ್ ಆಫ್ ಇಂಡಿಯನ್ ಆರ್ಮಿ ಅಂತ ಹೇಳಿಬಿಟ್ಟು ನಮ್ಮ ರಾಷ್ಟ್ರಪತಿಯಿಂದ ಅವರಿಗೆ ಸಿಕ್ಕಿತ್ತು. ಅದೇ ರೀತಿ ನಮ್ಮ ದೇಶದ ಆರ್ಮಿ ಚೀಫ್ ಅವರಿಗೂ ಕೂಡ ಅವರ ದೇಶದಿಂದ ಆ ರೀತಿಯ ಆನರರಿ ರ್ಯಾಂಕ್ ಒಂದು ಸಿಗುವಂಥದ್ದು. MP ಲ್ಯಾಡ್ ಯೋಜನೆಯು ಯಾವ ಸಚಿವಾಲಯದ ನಿಯಂತ್ರಣದಲ್ಲಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಸೊ ಇದು ಕೂಡ ಅಷ್ಟೇ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಹೇಳುವಂಥದ್ದು. ಇದು 1993ರಲ್ಲಿ ಇದು ಬಂದಿರುವಂಥದ್ದು, ಅಸ್ತಿತ್ವಕ್ಕೆ ಬಂದಿರುವಂಥದ್ದು. ಹಾಗೂ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅವರ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಇರ್ಬೋದು, ಅವರು ಆಯ್ಕೆ ಮಾಡಿದಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಿಸಿದಾಗೆ ಅಥವಾ ಅವರ ಕಾನ್ಸ್ಟಿಟ್ಯೂಯೆನ್ಸಿಗೆ ಸಂಬಂಧಿಸಿದಾಗೆ ಎಲ್ಲ ಒಂದು ರೀತಿಯ ಇನ್ಫ್ರಾಸ್ಟ್ರಕ್ಚರಲ್ ಅಥವಾ ಕಮ್ಯುನಿಟಿ ಎಸೆಟ್ಸ್ಗಳಿಗೆ ಲೋಕಲಿ ಅದು ಬೇಕು ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಈ ಡೆವಲಪ್ಮೆಂಟ್ ಎಂಫಸಿಸ್ ಅನ್ನು ಅಲ್ಲಿ ಮಾಡುವಂಥದ್ದು. ಹಾಗೂ ಈ ಸ್ಕೀಮ್ ಕಂಟ್ರೋಲ್ ಅಲ್ಲಿ ಇರುವಂಥದ್ದು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. Under the scheme, every MP is entitled to spend ₹5 crore annually. ಸೊ ಪ್ರತಿ ವರ್ಷ 5 ಕೋಟಿ ಅನುದಾನ ಈ ಒಂದು MP ಲ್ಯಾಡ್ ಸ್ಕೀಮ್ ಅಡಿಯಲ್ಲಿ ಬರುವಂಥದ್ದು. ಆದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದು ಏಪ್ರಿಲ್ 2020ರಿಂದ ಇದು ಸ್ಥಗಿತಗೊಂಡಿತ್ತು. It was suspended temporarily because of the COVID-19 pandemic. ಆದರೆ ಈಗ ಹೆಚ್ಚಿನವರು ಇದರ ಒಂದು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಈ MP ಲ್ಯಾಡ್ಸ್ ಈಗ ಬಹುತೇಕ ಇದು ರೆಸ್ಟೋರ್ ಆಗುವಂತ ಒಂದು ಸ್ಥಿತಿಯಲ್ಲಿದೆ. ರಿಸ್ಟೋರ್ ಅಂತ ಹೇಳಿದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ಆಕ್ಷನ್. ಯುನೆಸ್ಕೋದ ಮಹಾನಿರ್ದೇಶಕರು ಯಾರು? ಹೂ ಇಸ್ ದ ಡೈರೆಕ್ಟರ್ ಜನರಲ್ ಆಫ್ ಯುನೆಸ್ಕೋ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ದಟ್ ಇಸ್ ಆಡ್ರೆ ಅಜಾಲೆ. ಸೊ ಯುಎನ್ಒದ ಒಂದು ಸ್ಪೆಷಲೈಸ್ಡ್ ಏಜೆನ್ಸಿ ಇದು ಯುನೆಸ್ಕೋ ಅಂತ ಹೇಳುವಂಥದ್ದು. ಸೊ ಇದರ ಚೀಫ್ ಯಾರಿದ್ದಾರೆ? ಯುನೆಸ್ಕೋ ಚೀಫ್ re-elected for the second term. ಯುನೆಸ್ಕೋ ಡೈರೆಕ್ಟರ್ ಜನರಲ್ ಆಡ್ರೆ ಅಜಾಲೆ has been elected to a second 4-year term as head of the United Nations Cultural Agency after a vote of its 193 members. ಸೊ ಇಲ್ಲಿ ಇಬ್ಬರಿಗೆ ಈ ರೀತಿಯ ಮರು ನೇಮಕಾತಿ ಆಗ್ತಾ ಇರುವಂಥದ್ದು. ಒಂದು ಯುನೆಸ್ಕೋದು ಆಡ್ರೆ ಅಜಾಲೆ ಅವರಿಗೆ, ಅದೇ ರೀತಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಟೆಡ್ರಸ್ ಅದಾನಮ್ ಗೆಬ್ರಿಯೇಸಿಸ್ ಅವರಿಗೂ ಕೂಡ, ಹಿಸ್ ಫ್ರಮ್ ಇಥಿಯೋಪಿಯಾ, ಅವರಿಗೂ ಕೂಡ 2ನೇ
ಅಂದ್ರೆ he is also been selected for the second term. So ಇದು ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಫ್ ದ UN. ಇದರ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಅಲ್ಲಿ ಇರುವಂತದ್ದು. 1945 ಆಂಟೋನಿಯೋ ಗುಟೆರಸ್. ಅದೇ ರೀತಿ ಯುನಿಸೆಫ್ ಇದು ಹೆನ್ರಿಟಾ ಎಚ್ ಫೋರ್ಸ್ ಅಂತ ಹೇಳುವಂಥದ್ದು. ಹಾಗೇನೆ ವಿಶ್ವ ಆರೋಗ್ಯ ಸಂಸ್ಥೆದು ಟೆಡ್ರಸ್ ಅದಾನನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಗೋಜಿ ಒಕಾನ್ಜಾ ಇವಿಯಾಲಾ. ಯುನೆಸ್ಕೋದು ಆಡ್ರೆ ಒಜಾಲೆ. ಇಂಟರ್ನ್ಯಾಷನಲ್ ಅಟಾಮಿಕ್ ಏಜೆನ್ಸಿದು ರಫೇಲ್ ಮ್ಯಾರಿಯಾನಾ ಗ್ರೋಸಿ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಮತ್ತು ಅದು ಅಸ್ತಿತ್ವಕ್ಕೆ ಬಂದಂತ ವರ್ಷ. ಸ್ವಾತಂತ್ರ್ಯ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ದಟ್ ಈಸ್ JB ಕೃಪಲಾನಿ. ಸೊ JB ಕೃಪಲಾನಿ ಅಂತ ಹೇಳಿದ್ರೆ he is popularly known as ಆಚಾರ್ಯ ಕೃಪಲಾನಿ. he was an Indian politician. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು. he is also the husband of ಸುಚೇತಾ ಕೃಪಲಾನಿ. she is ಉತ್ತರ ಪ್ರದೇಶದ ಫಸ್ಟ್ ವುಮೆನ್ ಚೀಫ್ ಮಿನಿಸ್ಟರ್ ಆಗಿರುವ ಕೀರ್ತಿ ಅವರಿಗಿತ್ತು. ಸೊ ಅವರ he was the husband of Mrs. ಸುಚೇತಾ ಕೃಪಲಾನಿ. ಸೊ ಇವರು ಅಪಾರ್ಟ್ ಫ್ರಮ್ ಬೇಯಿಂಗ್ ಆಕ್ಟಿವ್ ಪೊಲಿಟಿಷಿಯನ್ಸ್, ಅವರು ಪರಿಸರವಾದಿಗಳು ಕೂಡ ಆಗಿದ್ರು. ಅದೇ ರೀತಿ ಗಾಂಧಿಯನ್ ಸೋಷಿಯಲಿಸ್ಟ್ ತತ್ವವನ್ನು ಕೂಡ ಅವರು ಪ್ರತಿಪಾದಿಸ್ತಿದ್ರು. ಸೊ ಇದು ಯಾಕೆ ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ದ ಪ್ರೈಮ್ ಮಿನಿಸ್ಟರ್ ರಿಮೆಂಬರ್ಸ್ ಆಚಾರ್ಯ ಕೃಪಲಾನಿ ಆನ್ ಹಿಸ್ ಜಯಂತಿ ಆನ್ November 11. 13ನೇ ಪ್ರಶ್ನೆ, ಯಾರ ಜನ್ಮದಿನದ ನೆನಪಿಗಾಗಿ November 11 ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ? ನ್ಯಾಷನಲ್ ಎಜುಕೇಶನ್ ಡೇ ಇಸ್ ಅಬ್ಸರ್ವ್ಡ್ ಆನ್ November 11 ಟು ಕಮಾಮರೇಟ್ ದ ಬರ್ತ್ ಆನಿವರ್ಸರಿ ಆಫ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಮೌಲಾನಾ ಅಬುಲ್ ಕಲಾಂ ಆಜಾದ್. ಸೊ ಸರಿಸುಮಾರು 2008ರಿಂದ November 11 ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಹೇಳಿ ನಾವು ಆಚರಿಸುವಂಥದ್ದು. ಟು ಮಾರ್ಕ್ ದ ಬರ್ತ್ ಆನಿವರ್ಸರಿ ಆಫ್ ಇಂಡಿಯಾಸ್ ಫಸ್ಟ್ ಎಜುಕೇಶನ್ ಮಿನಿಸ್ಟರ್, ದಟ್ ಈಸ್ ಅಬ್ದುಲ್ ಕಲಾಂ ಆಜಾದ್. ಅವರು ನಮ್ಮ ದೇಶದ ಶಿಕ್ಷಣ ಮಂತ್ರಿಯಾಗಿ ಕೂಡ ಅವರು 1947ರಿಂದ 58ರವರೆಗೆ ಅವರು ಕಾರ್ಯನಿರ್ವಹಿಸಿದರು. ಅದಲ್ಲದೆ ಇವರಿಗೆ ಮರಣೋತ್ತರಾಗಿ 1992ರಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಅವರಿಗೆ ಕೊಡಲಾಯಿತು. ಸೊ ಇದು ಕೂಡ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋಗೆ ಸಂಬಂಧಿಸಿದ ಒಂದು ವಿಷಯ. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹ್ಯಾಸ್ ಪೇಡ್ ರಿಚ್ ಟ್ರಿಬ್ಯೂಟ್ಸ್ ಟು ಮೌಲಾನಾ ಅಬುಲ್ ಕಲಾಂ ಆಜಾದ್ ಆನ್ ಹಿಸ್ ಜಯಂತಿ. And the Prime Minister called him as a path-breaking thinker and an intellectual whose role in the freedom struggle is inspiring. 14ನೇ ಪ್ರಶ್ನೆ, ಹೈದರಾಲಿಯ ಮುತ್ತಿಗೆಯಿಂದ ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಲು ಒನಕೆ ಓಬವ್ವ ತನ್ನ ವೀರಾವೇಶವನ್ನು ತೋರಿದಾಗ ಆ ಸಂದರ್ಭದಲ್ಲಿ ಚಿತ್ರದುರ್ಗ ನಾಯಕ ಯಾರಾಗಿದ್ರು ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ 5ನೇ ಮದಕರಿ ನಾಯಕ. Okay, so here Onake Obawa, she was a very strong woman warrior who fought the forces of Hyder Ali single-handedly with the Onake in Chitradurga in the 18th century, and Madakari Nayaka 5 was the Chitradurga Nayaka when Onake Obawa showed her heroic deeds to save the fort of Chitradurga from Hyder Ali's siege. Okay, so ಅವರು ಆ ಸಂದರ್ಭದಲ್ಲಿ ಚಿತ್ರದುರ್ಗದ ನಾಯಕರಾಗಿದ್ರು. ಯಾರು? ಮದಕರಿ ನಾಯಕ 5. ಸೊ ಇದು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ? ಯಾಕಂದ್ರೆ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋದಲ್ಲಿ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿ ಅವರು he bowed to the great Kannada warrior woman Onake Obawa on the special occasion of her Jayanti on November 11. ಸೊ November 11 ಅಲ್ಲಿ ಬಹಳಷ್ಟು ಒಂದು ಶ್ರೇಷ್ಠ ವ್ಯಕ್ತಿಗಳು ಜನ್ಮ ತಾಳಿದ್ದಾರೆ ಅಂತ ಹೇಳ್ಬೋದು, ಹೌದಾ ಅಲ್ವಾ? ಸೊ ಒಂದು ಕಡೆ ಒನಕೆ ಓಬವ್ವ, ಹಾಗೇನೆ ಮೌಲಾನಾ ಅಬುಲ್ ಕಲಾಂ ಆಜಾದ್, JB ಕೃಪಲಾನಿ. ಎನಿವೆ, ಸೊ ಇಷ್ಟು ಹೇಳ್ತಾ ಇದು ಕ್ವೆಶನ್ ಫಾರ್ ದ ಡೇ. Okay, at present how many members from Lok Sabha are there in the Public Accounts Committee? ಪ್ರಸ್ತುತ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಲೋಕಸಭೆಯಿಂದ ಎಷ್ಟು ಸದಸ್ಯರಿದ್ದಾರೆ? There is no option. ವಿಡಿಯೋ ನೋಡ್ತಾ ನಿಮಗೆ ಆ ಉತ್ತರ ನೆನಪಿದ್ರೆ ಖಂಡಿತವಾಗಿ ಮೆಸೇಜ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೇನೆ ಮುಂಡಾ ಟ್ರೈಬಲ್ ರೆಬೆಲಿಯನ್ ಟುಕ್ ಪ್ಲೇಸ್ ಇನ್ ವಿಚ್ ಇಯರ್? ಮುಂಡಾ ಬುಡಕಟ್ಟು ಬಂಡಾಯ ಯಾವ ವರ್ಷದಲ್ಲಿ ನಡೆಯಿತು ಅಂತ ಇದೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ನ್ಯೂಸ್ ಸಂಚಿಕೆ ಹಾಗೂ MCQs ಅನ್ನು ಇಲ್ಲೇ ಮುಗಿಸ್ತೇವೆ. ನಿಮಗೆ ವಿಡಿಯೋ ಲೈಕ್ ಆದರೆ ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ I will end this session. Have a nice day. Take care. See you tomorrow with much more information.